ಇನ್ನು ಯತೀಂದ್ರ ಸಿದ್ದರಾಮಯ್ಯ ಹಾಕಿದಂಥ ಬಾಂಬ್ ಇದೆಯಲ್ಲ, ಅದು ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ. ಆದರೆ ನೋಡಿ, ಯತೀಂದ್ರ ಹೇಳ್ತಾರೆ, ನೀವು ನೋಟಿಸ್ ಕೊಟ್ಟರೆ ನಾನು ಎದುರಿಸಲಿಕ್ಕೆ ಸಿದ್ಧವಾಗಿದ್ದೀನಿ, ನನ್ನ ಮಾತಿಗೆ ನಾನು ಬದ್ಧವಾಗಿದ್ದೀನಿ ಅನ್ನುವಂಥ ಮಾತು. ಜೊತೆಗೆ ಅವರ ತಂದೆ CM ಸಿದ್ದರಾಮಯ್ಯ ಅವರ ಪರವಾಗಿ ನಿಂತಿದ್ದಾರೆ. ಇಲ್ಲ, ಇದೆಲ್ಲ ಸೈದ್ಧಾಂತಿಕ ಮಾತಾಡಿರೋದು ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ಕೂಡ ಇದೇ ಮಾತು ಹೇಳಿದ್ದಾರೆ. ಈ ಸ್ಟೇಟ್ಮೆಂಟು ಸೈದ್ಧಾಂತಿಕ ಸ್ಟೇಟ್ಮೆಂಟ್ ಅಷ್ಟೇ ಅನ್ನುವಂಥದ್ದು. ಹಾಗಾದರೆ ನಿಜಕ್ಕೂ ಆವಾಗ ಹೊತ್ತಿದಂಥ ಬೆಂಕಿಯ ಕಿಡಿ ಎಲ್ಲಿ ತನಕ ಬಂದು ನಿಂತಿದೆ? ನವೆಂಬರ್ ಕ್ರಾಂತಿ ಹೊತ್ತಿನಲ್ಲೇ ಈ ಕಾಂಗ್ರೆಸ್ ಮನೆಯಲ್ಲಿ ಎಷ್ಟರ ಮಟ್ಟಿಗೆ ಅಧ್ವಾನದ ವಾತಾವರಣ ಸೃಷ್ಟಿಯಾಗಿದೆ, ಬನ್ನಿ ನೋಡೋಣ. ಹೈಕಮಾಂಡ್ ಅಂಗಳಕ್ಕೆ ಉತ್ತರಾಧಿಕಾರಿ ಯೋಧ ಸೈದ್ಧಾಂತಿಕ ಟಚ್ ಕೊಟ್ಟ ಸಿಎಂ. ಸೈದ್ಧಾಂತಿಕವಾಗಿ ಮಾತಾಡಿದ್ದೀನಿ ಅಂತ ಹೇಳ್ದ. ನಾನು ಹೇಳಿದ್ರಲ್ಲಿ ತಪ್ಪಿಲ್ಲ, ಏನ್ ಹೇಳ್ಬೇಕೋ ಹೇಳಿದ್ದೀನಿ ಎಂದ ಯತೀಂದ್ರ. ನಾನು ಹೇಳಿದ್ರೊಳಗೆ ಯಾವುದೇ ತಪ್ಪಿಲ್ಲ. ಉತ್ತರಾಧಿಕಾರಿ ಯುದ್ಧ. ಕಾಂಗ್ರೆಸ್ ಕೋಟೆಯಲ್ಲಿ ಉತ್ತರಾಧಿಕಾರಿ ಯುದ್ಧ ತಾರಕಕ್ಕೇರಿದೆ. ಅಕ್ಟೋಬರ್ ಮುಗಿದು ನವೆಂಬರ್ ಆರಂಭಕ್ಕೆ ದಿನ ಹತ್ತಿರವಾಗ್ತಿದ್ದಂತೆ ತೆರೆಮರೆಯ ಆಟಗಳು ಜೋರಾಗೇ ಇವೆ. ಸಿಎಂ ಸಿದ್ದರಾಮಯ್ಯ ನಂತರ ಜವಾಬ್ದಾರಿ ವಹಿಸಿಕೊಳ್ಳಲು ಸತೀಶ್ ಜಾರಕಿಹೊಳಿಗೆ ಸಾಮರ್ಥ್ಯವಿದೆ ಅಂದಿದ್ದ ಯತೀಂದ್ರ ಹೇಳಿಕೆ ಹೈಕಮಾಂಡ್ ಕಿವಿಗೂ ಮುಟ್ಟಿದೆ. ಅಲ್ಲದೆ ಯತೀಂದ್ರಗೆ ನೋಟಿಸ್ ಕೊಡಲ್ವಾ ಅಂತ ಡಿಕೆ ಬಣದ ನಾಯಕರು ಪ್ರಶ್ನಿಸಿದ್ರು. ಹೈಕಮಾಂಡ್ಗೆ ವಿಚಾರ ಮುಟ್ತಾ ಇದ್ದಂತೆ ಮತ್ತು ಡಿಕೆ ಬಣದ ನಾಯಕರು ನೋಟಿಸ್ ಅಸ್ತ್ರ ಪ್ರಯೋಗಿಸ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಸೈದ್ಧಾಂತಿಕ ಟಚ್ ಕೊಟ್ಟಿದ್ದಾರೆ. ಯತೀಂದ್ರ ಹೇಳಿದ್ದೆ ಸೈದ್ಧಾಂತಿಕವಾಗಿ ಅಂತ ಹೇಳಿದ್ದಾರೆ. ಯತೀಂದ್ರ ಕೇಳದೆ ನಾನು, ನೀನು ಏನಂತ ಹೇಳಿದ್ಯಾ ಅಂತ. ಅದು ಹೇಳಿದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತಾಡಿದ್ದೀನಿ, ಇಂಥವರೇ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಅಂತ ಹೇಳಿ. ಅದು ಆಡಳಿತಾತ್ಮಕವಾಗಲ್ಲ, ಸೈದ್ಧಾಂತಿಕವಾಗಿ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಅದರಲ್ಲಿ ತಪ್ಪೇನಿದೆ? ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ. ನೋಟಿಸ್ ಬಂದಾಗ ನೋಡೋಣ. ಡಿಕೆ ಬಣಕ್ಕೆ ಯತೀಂದ್ರ ಸೆಡ್ಡು. ನನ್ನ ಹೇಳಿಕೆಗೆ ಬದ್ಧ, ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಎಂದ ಯತೀಂದ್ರ. ಡಿಕೆ ಬಣದ ಆಕ್ರೋಶ ತಣಿಸಲು ಸಿಎಂ ಸಿದ್ದರಾಮಯ್ಯ ಸೈದ್ಧಾಂತಿಕ ಟಚ್ ಕೊಟ್ಟಿದ್ದಾರೆ. ಇತ್ತ ಯತೀಂದ್ರ ಕೂಡ ನನ್ನ ಹೇಳಿಕೆಗೆ ನಾನು ಬದ್ಧ ಅಂದಿದ್ದಾರೆ. ಏನ್ ಹೇಳ್ಬೇಕೋ ಹೇಳಿದ್ದೀನಿ, ನಾನು ಹೇಳಿದ್ರಲ್ಲಿ ತಪ್ಪಿಲ್ಲ, ನೋಟಿಸ್ ಬಂದಾಗ ನೋಡೋಣ ಅಂದಿರೋ ಯತೀಂದ್ರ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಈ ಮೂಲಕ ಡಿಕೆ ಸಿಎಂ ಆಗಬೇಕು ಅಂತಿರೋ ನಾಯಕರಿಗೆ ನೇರವಾಗಿ ಟಾಂಗ್ ಕೊಟ್ಟಿದ್ದಾರೆ. ನಾನು ಇದ್ರ ಬಗ್ಗೆ ಇನ್ನೇನು ಹೇಳಕ್ ಇಷ್ಟಪಡೋದಿಲ್ಲ. ಏನು ಹೇಳಬೇಕು ಹೇಳಾಗಿದೆ, ಏನು ಸ್ಪಷ್ಟನೆ ಕೊಡಬೇಕು ಕೊಟ್ಟಾಗಿದೆ. ಅನಗತ್ಯವಾಗಿ ಮತ್ತೆ ಇದನ್ನ ಡ್ರ್ಯಾಗ್ ಆನ್ ಮಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ಕೆ ಇಷ್ಟ ಇಲ್ಲ. ಸೊ ಈ ವಿಚಾರವಾಗಿ ಮತ್ತೆ ನಾನು ಏನು ಮಾತಾಡ್ತೀನಿ ಕೊಟ್ಟಿರ್ಲಿ, ಯಾರು ಏನೇ ಮಾಡಲಿ, ನಾನೇನು ಮತ್ತೆ ಇದ್ರ ಬಗ್ಗೆ ಮೀಡಿಯಾದಲ್ಲಿ ಮಾತಾಡೋದಕ್ಕೆ ಇಷ್ಟಪಡೋದು. ನಾನು ಹೇಳಿದ್ರೊಳಗೆ ಯಾವುದೇ ತಪ್ಪು. ನಾನು ಅದಕ್ಕಾಗಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ. ನಾನು ಹೇಳಿಕೆ ಏನು ಕೊಟ್ಟಿದ್ದೀನಿ ಅದ್ರೊಳಗೆ ಯಾವುದೇ ತಪ್ಪಿರಲಿಲ್ಲ. ನೋಟಿಸ್ ಬಂದಂಗೆ ನೋಡಬೇಡಿ. ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದಲ್ಲೇ ಮಾತನಾಡ್ತೀನಿ. ಆಂತರಿಕ ವಿಚಾರ ಮೀಡಿಯಾ ಮುಂದೆ ಮಾತಾಡೋದಿಲ್ಲ. ನವೆಂಬರ್ ಅಲ್ಲಿ ಇರುವಂತ ಕ್ರಾಂತಿ ಬಗ್ಗೆ ಏನು ಮಾತನಾಡ್ತಿರಲ್ಲ ಅದೆಲ್ಲ ಊಹಾಪೋಹ. ಆ ಥರದ್ದು ಯಾವುದೇ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಖಂಡಿತ ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಇನ್ನು ಸಚಿವರು ಮಾತ್ರ ಹೈಕಮಾಂಡ್ ನತ್ತ ಬೊಟ್ಟು ಮಾಡ್ತಿದ್ದಾರೆ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತಿದ್ದಾರೆ. ಸಮಯ ಬಂದಾಗ ವರಿಷ್ಠರು ಯೋಚನೆ ಮಾಡಿ ಅದರ ಬಗ್ಗೆ ತೀರ್ಮಾನ ತಗೊಳ್ತಾರೆ ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಉಳಿದಂಗೆ ಇವೆಲ್ಲ ನನ್ನ ಪ್ರಕಾರ ಇವ್ಯಾವು ಸಾರ್ವಜನಿಕರಿಗೆ ನೇರವಾಗಿ ಸಂಬಂಧ ಇರುವಂತ ವಿಷಯಗಳಲ್ಲ. ಯಾವ ಅರ್ಥದ ಹೇಳಿದ್ದಾರೆ? ಅವರೊಬ್ಬ ಹಿಂದುಳಿದ ನಾಯಕ, ಸಿದ್ದರಾಮಯ್ಯನವರ ಸಿದ್ಧಾಂತ ನಂಬಿಕೆಗಳನ್ನು ವಿಶ್ವಾಸ ಇಟ್ಕೊಂಡವಂತವನು ಅಂತೇಳಿ ಯಾವ ರೀತಿ ನಾವು ಬಸವಣ್ಣನ ಮೇಲೆ ಇಟ್ಕೊಂಡಿರ್ತೇವಲ್ಲ ಆ ರೀತಿಯಿಂದ ಒಂದು ಇದರಿಂದ ಮಾತಾಡಿದಾರೆ. ಯಾವ ಆಶೆನೂ ಇಲ್ಲ, ಸದ್ಯಕ್ಕೆ ಅದು ಅವಶ್ಯಕತೆನೂ ಇಲ್ಲ. ಚರ್ಚೆ ಮುಂದೆ ನೋಡೋಣ. ಇಲ್ಲ, ಅದು ನಿಮ್ಮ ಪಕ್ಷದೊಳಗಡೆ ಚರ್ಚೆ ಆಗುತ್ತೆ. ಸಾರಿ, ಅದ್ರ ಬಗ್ಗೆ ನಾ ಏನೆಲ್ಲ ಹೇಳ್ರಿ, ಬೆಂಗಳೂರಾಗೆ ಸಂಬಂಧಪಟ್ಟ ಹೇಳ್ಬೇಕಂತ ನಾ ಏನಿಲ್ಲ. ಕ್ರಾಂತಿ ಕಿಚ್ಚಿನ ಮಧ್ಯೆ ಸಿಎಂ ದೆಹಲಿ ಪ್ರವಾಸ, ಗರಿಗೆದರಿದ ಕುತೂಹಲ. ಇಷ್ಟೆಲ್ಲ ಬೆಳವಣಿಗೆ ನಡುವೆ ಸಿಎಂ ಸಿದ್ದರಾಮಯ್ಯ ಬೆಳಗಾವಿ ಪ್ರವಾಸ ಕೈಗೊಂಡಿದ್ದಾರೆ. ಕಿತ್ತೂರು ಉತ್ಸವದಲ್ಲಿ ಸತೀಶ್ ಮತ್ತು ಸಿಎಂ ಮುಖಾಮುಖಿಯಾಗಿದ್ದಾರೆ. ಇನ್ನು ನವೆಂಬರ್ 15ಕ್ಕೆ ಸಿಎಂ ದೆಹಲಿ ಪ್ರವಾಸ ಕುತೂಹಲ ಮೂಡಿಸಿದೆ. ಈ ವೇಳೆ ಸಂಪುಟ ಪುನಾರಚನೆ ಮತ್ತು ಕುರ್ಚಿ ಬದಲಾವಣೆ ಬಗ್ಗೆ ಚರ್ಚೆ ಆಗುತ್ತಾ ಅನ್ನೋ ವಿಚಾರ ಗರಿಗೆದರಿದೆ. ಯಾಕಂದ್ರೆ ಸಂಪುಟ ಪುನಾರಚನೆಯ ಸುಳಿವು ನೀಡಿರೋ ಕೃಷ್ಣ ಬೈರೇಗೌಡ ವರಿಷ್ಠರು ಆರಂಭದಲ್ಲೇ ಹೇಳಿದ್ದಾರೆ, ನಾನು ಸಚಿವ ಸ್ಥಾನ ಬಿಡೋದಕ್ಕೂ ರೆಡಿ ಅಂದಿದ್ದಾರೆ.
ಆರಂಭದಲ್ಲೇ ಪಕ್ಷದ ವರಿಷ್ಠರು ಹೇಳಿದ್ದಾರೆ, ನಾವು ಸೂಕ್ತ ಸಂದರ್ಭದಲ್ಲಿ ಯಾರು ಸಚಿವ ಸಂಪುಟದ ಹೊರಗಡೆ ಇದ್ದಾರೆ, ಅದರಲ್ಲಿ ಅರ್ಹರು ಯಾರಿದ್ದಾರೆ ಅವ್ರಿಗೆ ಅವಕಾಶ ಕೊಡಬೇಕಾಗುತ್ತೆ. ಅವರು ಸೂಚನೆ ಕೊಟ್ರೆ ಅದೇನ್ ನಾನು ತ್ಯಾಗ ಅಂತೇನು ಹೇಳೋದಿಲ್ಲ, ಅದು ನಮ್ಮ ಕರ್ತವ್ಯ. ನಾವಂತೂ ತಯಾರು. ಯಾರು ಪಕ್ಷ ಯಾವಾಗ ಏನ್ ಸೂಚನೆ ಕೊಟ್ಟರು ಆ ಸೂಚನೆಗೆ ನಾವು ತಯಾರು. ಈ ನಡುವೆ ಸಚಿವ ಸ್ಥಾನ ಕೊಡದೆ ಹಿರಿಯ ನಾಯಕರನ್ನ ಕಡೆಗಣಿಸ್ತಿದ್ದಾರೆ ಅಂತ ಶಾಸಕ ಅಪ್ಪಾಜಿ CS ನಾಡಗೌಡ ಕಣ್ಣೀರಿಟ್ಟಿದ್ದಾರೆ. ಅಸಮಾಧಾನ ಹೊರಹಾಕಿದ್ದಾರೆ. ನೀವು ಮಂತ್ರಿ ಇಲ್ಲ ಅಂದ್ರೆ ಸರಿಯಾದ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಸಂದರ್ಭ ಇವತ್ತು ಒದಗಿ ಬಂದಿದೆ. ಅಪ್ಪಾಜಿನ ಬಹಳ ಸಣ್ಣವನಾಗಿ ಮಾಡಿಬಿಟ್ರೆ ಸಹಜವಾಗಿ ಏನ್ರಿ ಅಪ್ಪಾಜಿ ಅಂತವ್ರಿಗೆ 30 ವರ್ಷ 40 ವರ್ಷ ರಾಜಕಾರಣ ಮಾಡಿ ಪಕ್ಷದ ನಿಷ್ಠಾವಂತರಿಗೇನೆ ಈ ರೀತಿಯಾಗಿದೆ. ಮತ್ತೆ ನಾವ್ಯಾಕೆ ಈ ಪಾರ್ಟಿಯಲ್ಲಿ ಇರಬೇಕು ಅಂತ ಕಾರ್ಯಕರ್ತರು ನಮ್ಮಿಂದ ದೂರ ಆಗ್ಲಿಕ್ಕೆ ಪ್ರಾರಂಭ ಆಗ್ತಾರೆ. ಕಾಂಗ್ರೆಸ್ ಮನೆಯ ದಿನಕ್ಕೊಂದು ಬೆಳವಣಿಗೆಗಳು ಬಿಜೆಪಿಗೆ ಭೂರಿ ಭೋಜನವಾಗಿವೆ. ಕಲಾವಿದರಿಗೆ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ಧಮಕಿ ಹಾಕ್ತೀರಾ, ಶಾಸಕರಿಗೆ ತಗ್ಗಿ ಬಗ್ಗಿ ನಡಿಬೇಕು ಅಂತ ಧಮಕಿ ಹಾಕ್ತೀರಾ, ಯತೀಂದ್ರಗೆ ನೋಟಿಸ್ ಕೊಡೋ ಧೈರ್ಯವಿಲ್ವಾ ಅಂತ ಅಶೋಕ್ ಟ್ವೀಟ್ ಮಾಡಿ ಕುಟುಕಿದ್ದಾರೆ. ಅದೇನೇ ಇರ್ಲಿ, ನವೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಏನಾಗುತ್ತೆ ಅನ್ನೋದೇ ಈಗ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಬ್ಯೂರೋ ರಿಪೋರ್ಟ್, TV9.